ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣ ನೋಟವನ್ನು ಜ್ಞಾನವೆಂಬ ಅಂಜನದಿಂದ ಗುಣಪಡಿಸಿ ಆತನ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡುವಂತಹ ಶ್ರೀ ಗುರುಗಳಿಗೆ ನಮಸ್ಕಾರಗಳು ಎಂದು ಈ ಶ್ಲೋಕವು ತಿಳಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ತರ ಸ್ಥಾನವನ್ನು ನೀಡಲಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿನಿಂದ ಸಾವಿನವರೆಗೂ ಒಂದಲ್ಲ ಒಂದು ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಬೇಕಾಗುತ್ತದೆ. ಈ ರೀತಿ ಪ್ರತಿಯೊಂದು ಕಲಿಯುವ ವಿಷಯದಲ್ಲೂ ಒಬ್ಬ ಗುರುವು ಇದ್ದೇ ಇರುತ್ತಾರೆ. ಸಮಸ್ತ ಲೋಕವನ್ನು ನಿಗ್ರಹಿಸುವ ದೇವಾನುದೇವತೆಗಳಿಗೂ ಸಹ ಗುರು ಒಬ್ಬ ಇದ್ದೇ ಇರುತ್ತಾರೆ. ನಹಿ ಜ್ಞಾನೇನ ಮುಕ್ತಿ, ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ದೊರಕುವುದಿಲ್ಲವೆಂದು ಮಹಾತ್ಮರು ತಿಳಿಸಿಕೊಟ್ಟಿದ್ದಾರೆ. ಗುರು ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಗು ಎಂದರೆ ಕತ್ತಲು, ರು ಎಂದರೆ ಕಳೆಯುವುದು ಅಥವಾ ದೂರ ಮಾಡುವುದು, ಅಂದರೆ ಅಂಧಕಾರ ಅಥವಾ ಅಜ್ಞಾನದಿಂದ ಕತ್ತಲನ್ನು ದೂರ ಮಾಡುವವರು ಎಂದು ಹೇಳುತ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಅಂದರೆ ಗುರುವಿಗೆ ತ್ರಿಮೂರ್ತಿಗಳ ಸ್ಥಾನವನ್ನು ದೊರಕುತ್ತದೆ. ತಂದೆ ತಾಯಿಯ ನಂತರ ಗುರುವಿಗೆ ಮೀಸಲಾಗಿಡಲಾಗಿರುತ್ತದೆ. ಹರಮುನಿದರು ಗುರು ಕಾಯುತ್ತಾರೆ ಎಂಬ ಮಾತಿದೆ. ಗುರು ಗೋವಿಂದ ಒಟ್ಟಾಗಿ ನಿಂತಿದ್ದರೆ ನಾವು ಮೊದಲು ಗುರುವಿಗೆ ನಮಸ್ಕಾರವನ್ನು ಮಾಡಬೇಕು. ಭಗವಂತ ಇರುವಿಕೆಯನ್ನು ನಮಗೆ ತಿಳಿಸಿಕೊಟ್ಟ ಗುರುವಿಗೆ ಮೊದಲ ನಮಸ್ಕಾರ ಮಾಡಲೇಬೇಕು. ಗುರುಗಳಿಗೆ ವಂದಿಸುವ ಹಬ್ಬವೇ ಗುರುಪೂರ್ಣಿಮೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಥವಾ ಗುರು ಹುಣ್ಣಿಮೆ ಎಂದು ಕರೆಯುತ್ತಾರೆ. ಇದೇ ಸುದಿನದಂದು ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ಗುರು ವೇದವ್ಯಾಸರು ಜನಿಸಿದ್ದು. ಆದ್ದರಿಂದ ಈ ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಂತಲೂ ಕರೆಯುತ್ತಾರೆ. ಗುರು ಪೌರ್ಣಿಮೆಯನ್ನು ಜೈನರು, ಹಿಂದೂಗಳು, ಬೌದ್ಧರು ತಮ್ಮ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಕೃಷ್ಣಂ ವಂದೇ ಜಗದ್ಗುರು. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗಲ್ಲದೆ ಇಡೀ ಜಗತ್ತಿಗೆ ಭಗವದ್ಗೀತೆ ಬೋಧಿಸಿದರಂತೆ. ಮಹಾನ್ ಗುರುಗಳು ಆಚಾರ್ಯತ್ರಯರಾದ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಸಹ ವಿವಿಧ ಸಿದ್ಧಾಂತಗಳನ್ನು ಬೋಧಿಸಿದ್ದರಿಂದ ಅವರುಗಳು ಸಹ ಜಗದ್ಗುರುಗಳಾಗಿದ್ದಾರೆ. ತಂದೆ ತಾಯಿಯರು ಮಾತು ನೀತಿ ಬುದ್ಧಿಗಳನ್ನು ಹೇಳಿಕೊಟ್ಟ ತಂದೆ ತಾಯಿಯವರು ನಮ್ಮನ್ನು ಸತ್ಪ್ರಜೆಯನ್ನಾಗಿ ರೂಪಿಸಿರುತ್ತಾರೆ. ಗುರು ಪೌರ್ಣಿಮೆಯಂದು ಎಲ್ಲ ಯತಿಗಳನ್ನು, ಋಷಿಮುನಿಗಳನ್ನು, ಗುರುಗಳನ್ನು, ತಂದೆ ತಾಯಿಯರನ್ನು, ಪಾಠ ಕಲಿಸಿದ ಗುರುಗಳನ್ನು, ಜೀವನದ ಮಾರ್ಗದರ್ಶನ ಮಾಡಿದವರನ್ನೆಲ್ಲ ನೆನಪಿಸಿಕೊಂಡು ಅವರಿಗೆಲ್ಲ ಗುರುಪೂರ್ಣಿಮೆಯೆಂದು ಭಕ್ತಿಯಿಂದ ಗುರುನಮನ ಸಲ್ಲಿಸಲೇಬೇಕು. ನನ್ನ ಜೀವನದಲ್ಲಿ ಬಂದ ನನ್ನ ತಂದೆ ತಾಯಿಗೆ ಹಾಗೂ ಅಕ್ಷರವನ್ನು ಕಲಿಸಿಕೊಟ್ಟ ಗುರುಗಳಿಗೂ, ಸಂಗೀತ ಜ್ಞಾನ ನೀಡಿದ ಸಂಗೀತ ಗುರುಗಳಿಗೂ, ಪದ್ಮಾವಸ್ಥ ಮತ್ತು ಪುಷ್ಪ ಗಮಕಿ ನಾಗರತ್ನಮ್ಮ ಇವರ ಹಲವಾರು ಗುರುಗಳು ನನ್ನ ಜೀವನದಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಗುರುಪೌರ್ಣಿಮೆ ಎಂದು ಸಲ್ಲಿಸುತ್ತೇನೆ. ಈ ದಿನ ದತ್ತಾತ್ರೇಯ, ವೇದವ್ಯಾಸರು, ದಕ್ಷಿಣಾಮೂರ್ತಿಯವರಿಗೆ ಆರಾಧನೆ, ಶಿರಡಿ ಸಾಯಿಬಾಬಾ ಆರಾಧನೆಯನ್ನು ಸಲ್ಲಿಸುತ್ತೇವೆ. ಶ್ರೀರಾಘವೇಂದ್ರರು, ಶಂಕರಾಚಾರ್ಯರಿಗೂ, ಶಿರಡಿ ಸಾಯಿಬಾಬಾರವರಿಗೂ ಈ ದಿನ ಪೂಜೆ ಸಲ್ಲಿಸುತ್ತಾರೆ. ಗುರುಪೌರ್ಣಿಮೆಯಂದು ಗುರುವಿನ ಪ್ರಭಾವ ಬೇರೆ ದಿನಗಳಿಗಿಂತ 1000 ಪಟ್ಟು ಹೆಚ್ಚಾಗಿರುತ್ತದೆ. ಆದ್ದರಿಂದ ಗುರುಸ್ಥಾನದಲ್ಲಿರುವ ಎಲ್ಲರಿಗೂ ವಂದಿಸಿದರೆ ಜ್ಞಾನ, ವಿದ್ಯೆ ಎಲ್ಲವೂ ಲಭಿಸುತ್ತದೆ. ತ್ರಿಮೂರ್ತಿಗಳನ್ನು ಪೂಜಿಸಿದ ಫಲ ದೊರೆಯುತ್ತದೆ ಗುರುಗಳಿಗೆ ವಂದನೆ ಮಾಡುವುದರಿಂದ. ಗುರುಪೌರ್ಣಿಮೆಯಂದು ಗುರುವನ್ನು ಆರಾಧಿಸುವುದರಿಂದ ಗುರುದೋಷ ಪಿತೃದೋಷವೆರಡೂ ವ್ಯಕ್ತಿಯ ಜೀವನದಲ್ಲಿ ಕೊನೆಗೊಳ್ಳುತ್ತದೆ. ಗುರುವಿನ ಆರಾಧನೆಯನ್ನು ಈ ದಿನ ಮಾಡುವುದರಿಂದ ವಿದ್ಯೆ, ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಲಾಭ ಉಂಟಾಗುತ್ತದೆ. ಈ ದಿನ ಅತ್ತಿ ಮರ, ಅಶ್ವತ್ಥ ಮರಕ್ಕೆ ನೀರೆರೆಯುವುದರಿಂದ ತುಂಬ ಮಂಗಳವಾಗುತ್ತದೆ.
ವಿದ್ಯೆ ಕಲಿಯಲು ಪ್ರಾರಂಭ ಮಾಡೋದು ಗುರುಪೌರ್ಣಿಮೆಗೆ ಸೂಕ್ತವಾದ ದಿನವಾಗಿದೆ. ಎಲ್ಲ ಗುರುಮಠಗಳಲ್ಲಿ ಈ ದಿನ ವೇದವ್ಯಾಸರಿಂದ ರಚಿತವಾದ 216 ಶ್ಲೋಕಗಳುಳ್ಳ ಗುರುಗೀತೆ ಮಂತ್ರ ಪಠನ ಈ ದಿನ ಮಾಡುತ್ತಾರೆ. ಎಲ್ಲ ವಿಧದಲ್ಲಿಯೂ ಪ್ರೋತ್ಸಾಹ ಮಾಡುತ್ತಿರುವ ಗುರುಪಾದ ಪೂಜೆ, ಹೂಗುಚ್ಛ ಎಲ್ಲವನ್ನು ಮಾಡುತ್ತಾರೆ. ಎಲ್ಲ ವಿಧದಲ್ಲೂ ಪ್ರೋತ್ಸಾಹ ಮಾಡುತ್ತಿರುವ ಫೇಸ್ಬುಕ್ಕಿನ ಎಲ್ಲ ಭಜನ್ಸ್ ತಂಡದವರಿಗೂ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸುತ್ತೇನೆ. ಗುರು ಕೃಪೆ ಸದಾ ನಮ್ಮ ಮೇಲಿರೆಂದು ಗುರುಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ.